ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವಾಗ ಟೈಮ್ ಆಗಿದೆ 8 o'clock ಇನ್ ದ ಮಾರ್ನಿಂಗ್. ಸೊ ನಂದು ಡೊಮೆಸ್ಟಿಕ್ ಹೆಲ್ಪ್ ಬಂದು ಅವಳು ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳ್ಕೊಟ್ಬಿಟ್ಟು ಹೋಗಿದ್ದಾಳೆ. ಅವಳು ಹೋದಾದ್ಮೇಲೆ ನಂದು ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ನಂದು ಕೆಲಸಗಳು ಏನೇನು ಅಂದರೆ ಬ್ರೇಕ್ಫಾಸ್ಟ್ ಫಾಲೋಡ್ ಬೈ ಲಂಚ್. ಆಮೇಲೆ ಇವತ್ತು ವೀಕೆಂಡು, ಆದ ವೀಕ್ ಮನೇಲೇ ಇರ್ತಾನೆ, ಮತ್ತು ಹಸ್ಬೆಂಡು ಫ್ರೀಯಾಗೇ ಇರ್ತಾರೆ. ಆ್ಯಂಡ್ ತುಂಬ ಕೆಲಸಗಳಿದೆ ಇವತ್ತು ಮಾಡೋದು. ಸೊ ಲೆಟ್ಸ್ ಸಿ. ಬಟ್ ಅದಕ್ಕಿಂತ ಮುಂಚೆ ನಾನು ಇನ್ಸ್ಟಾಮಾರ್ಟಿಂದ ಇವತ್ತಿಗೆ ಏನೇನು ಐಟಮ್ಸ್ ಬೇಕು, ಗ್ರಾಸರೀಸ್ ಐಟಮ್ಸ್ ಬೇಕು ಅಂತ ನಾನು ಎವ್ರಿ ಡೇ ನಾನು ತರಿಸ್ತೀನಿ. ಐ ಡೋಂಟ್ ಲೈಕ್ ಸ್ಟಾಕಿಂಗ್ ಇಟ್ ಅಪ್. ಲೈಕ್ ನಾನು ಎವ್ರಿ ಡೇ ಏನೇನು ಬೇಕೋ ನಾನು ಅವತ್ತು ಫ್ರೆಶ್ಶಾಗಿ ತರಿಸ್ತೀನಿ, ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ. ಸೊ ಫಸ್ಟ್ ಥಿಂಗ್ಸ್ ಫಸ್ಟ್, ದಿಸ್ ಈಸ್ ದ ಬ್ರೆಡ್, ದ ಹೆಲ್ತ್ ಫ್ಯಾಕ್ಟ್ರಿ ಅಂತ. ಇದು ಆ್ಯಕ್ಚುಲಿ ಝೀರೋ ಶುಗರು, ಐ ಮೀನ್ ಝೀರೋ ಮೈದಾ, ಅದಾದಮೇಲೆ ಲೋ ಶುಗರ್ ಆ್ಯಂಡ್ ಲೋ ಫ್ಯಾಟ್. ಆಮೇಲೆ ಪಾಮ್ ಆಯಿಲ್ ಯೂಸ್ ಮಾಡಿಲ್ಲ. ನಾನು ಇದೇ ಯಾವಾಗಲೂ ತರಿಸೋದು. ಇವತ್ತು ಬ್ರೇಕ್ಫಾಸ್ಟ್ ಅನ್ಕೋತಾ ಇದ್ದೀನಿ ಅವಕಾಡೋ ಟೋಸ್ಟ್ ಮಾಡೋಣ ಅಂತ. ಸೊ ಅದಕ್ಕೆ ದ ಹೆಲ್ತ್ ಫ್ಯಾಕ್ಟ್ರಿಯಿಂದ ದಿಸ್ ಈಸ್ ದ ಬ್ರೆಡ್ ವಿಚ್ ಹವ್ ಗಾಟ್. ಆಮೇಲೆ ನಂದಿನಿ ಅವ್ರದ್ದು ಸ್ಕಿಮ್ ಮಿಲ್ಕು. ನಾನು ಕಾಫಿಗೆ ಏನೇ ಡ್ರಿಂಕ್ ಮಾಡಬೇಕಂದ್ರೂ ನಾನು ಸ್ಲಿಮ್ ಮಿಲ್ಕಲ್ಲೇ ಮಾಡ್ತಾ ಇರೋದು. ಮುಂಚೆ ಎಲ್ಲ ನಾನು ಸ್ಲಿಮ್ ಮಿಲ್ಕ್ ಯೂಸ್ ಮಾಡ್ತಾ ಇಲ್ಲ. ಬಟ್ ದೆನ್ ರೀಸೆಂಟಾಗಿಂದ ಆ್ಯಸ್ ಐ ಮೆನ್ಷನ್ ಹ್ಯಾವ್ ಸ್ಟಾರ್ಟೆಡ್ ಟು ಟ್ರ್ಯಾಕ್ ಮೈ ಮೀಲ್ಸ್. ಸೊ ಇದು ಲೋ ಫ್ಯಾಟ್ ಸ್ಲಿಮ್ ಮಿಲ್ಕು ತರಿಸಿದ್ದೀನಿ ಇವತ್ತು. ನೆಕ್ಸ್ಟು ನಾನು ನಂದಿನಿ ಹಾಲು ತರಿಸಿದ್ದೀನಿ. ಯಾಕೆ ಅಂತಂದರೆ ಐ ಥಾಟ್ ಟುಡೇ ಐ ಪ್ರಿಪೇರ್ ಹೋಮ್ ಮೇಡ್ ಪನ್ನೀರ್ ಅಂತ. ಗೊತ್ತಿಲ್ಲ, ನಾನು ಇದೇ ಫಸ್ಟ್ ಟೈಮು ಮನೇಲಿ ಮಾಡ್ತಾ ಇರೋದು. ನೋಡೋಣ ಹೇಗೆ ಬರುತ್ತೆ ಅಂತ. ಇನ್ ಕೇಸ್ ಚೆನ್ನಾಗಿ ಬಂದರೆ ಐ ವಿಲ್ ಲೆಟ್ ಯು ಗೈಸ್ ನೋ. ಇದು ಡೈಪರ್ ಕ್ರೀಮು ಲಕ್ಷದು. ಆ್ಯಕ್ಚುಲಿ ನಾನು ಬಿಫೋರ್ ನ್ಯಾಪಿ ಡೈಪರ್ ಕ್ರೀಮ್ ಯೂಸ್ ಮಾಡ್ತಾಯಿದ್ದೆ, ಅದು ಔಟ್ ಆಫ್ ಸ್ಟಾಕ್ ಇತ್ತು ಅಂತ ಇದು ಮೀಮಿ ಅವ್ರದ್ದು ಡೈಪರ್ ರ್ಯಾಷಸ್ ಕ್ರೀಮ್ ತರಿಸಿದ್ದೀನಿ. ಕುಕ್ಕುಂಬರು, ಹೈಡ್ರೇಷನ್ಗೆ ಕುಕ್ಕುಂಬರು ಮತ್ತು ಫೈಬರ್ಗೆ ಕುಕ್ಕುಂಬರು. ಲಂಚ್ ಟೈಮಲ್ಲಿ ನಾನು ಎವ್ರಿ ಡೇ ನಾನು ಕುಕ್ಕುಂಬರ್ ತಿಂತೀನಿ. ಮತ್ತು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮಿಕ್ಸ್ಡ್ ಸ್ಪ್ರೌಟ್ಸ್ ಏನಕ್ಕೆ ಅಂತ ಅಂದರೆ ಇದರಲ್ಲಿ ಪ್ರೋಟೀನ್ಸ್ ಇರುತ್ತೆ, ಫೈಬರ್ಸ್ ಇರುತ್ತೆ. ಸೊ ಅದಕ್ಕೆ ಮಿಕ್ಸ್ಡ್ ಸ್ಪ್ರೌಟ್ಸ್. ಹಾಯ್ ಆದ್ವಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸೊ ನೋಡಿ ಫ್ರೆಂಡ್ಸ್, ಇವತ್ತು ವೀಕೆಂಡ್ ಅಲ್ವಾ, ಟೈಮ್ ಆಗಿದೆ 8:30. ಬಟ್ ಆಲ್ರೆಡಿ ಎದ್ಬಿಟ್ಟಿದ್ದಾನೆ. ವೀಕ್ ಡೇಸಲ್ಲಾದರೆ ನಾನು ಸ್ಕೂಲ್ಗೆ ಹೋಗೋಕ್ಕೆ ಅವನ್ನ ಎದ್ದೇಳಾದಿ ಅಂದರೆ ತುಂಬಾ ಫೋರ್ಸ್ ಮಾಡಬೇಕು. ಬಟ್ ನೋಡಿ, ವೀಕೆಂಡ್ ಅಂದಿದ ತಕ್ಷಣ ಬೇಗನೆ ಎದ್ಬಿಟ್ಟಿದ್ದಾನೆ. ಬೇಗ ಎದ್ಬಿಟ್ಟು ಕೂತ್ಕೊಂಡು ಹಾಯ್ ಮಮ್ಮ ಗುಡ್ ಮಾರ್ನಿಂಗ್ ಅಂತ ಬಂದಿದ್ದಾನೆ. ಅಲ್ಲ ಚಿನಿ? ವೈ ಡಿಡ್ ಯು ಗೆಟ್ ಅಪ್ ಸೋ ಅರ್ಲಿ? Why? It's holiday. It's holiday. That's why you got up early? Yes. Okay. When will you eat bua? Later. ಓಕೆ ಫೈನ್. ಸೊ ಇವನಿಗೆ ನಾನು ಲೇಟರ್ ಬ್ರೇಕ್ಫಾಸ್ಟ್ ಅಂತಿದ್ದಾನೆ. ಐ ಆಮ್ ಜಸ್ಟ್ ವೆಯ್ಟಿಂಗ್ ಫಾರ್ ಮೈ ಸೆಕೆಂಡ್ ಸನ್ ಟು ವೇಕ್ ಅಪ್. ಸೊ ಅವನೆದ್ದರೆ ನಾನು ಇನ್ನೂ ಫುಲ್ಲು ಬ್ಯುಸಿ ಆಗಿಬಿಡ್ತೀನಿ. ಫ್ರೆಂಡ್ಸ್ ನೋಡಿ, ಇದು ನಾನು ಆಲ್ರೆಡಿ ಪನ್ನೀರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸೊ 1 ಲೀಟ್ರು ನಂದಿನಿ ಹಾಲನ್ನ ಕಾಯಿಸಿ ಅದಕ್ಕೆ ಅರ್ಧ ನಿಂಬೆಹಣ್ಣು ಸ್ಕ್ವೀಸ್ ಮಾಡಿದ್ದೀನಿ, ಲೆಮನ್ನು. ಸೊ ಈ ಥರ ಹಾಲು ಒಡೆಯೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಇನ್ನೊಂದು 5 ಮಿನಿಟ್ಸ್ ಆದಮೇಲೆ ಐ ಥಿಂಕ್ ದಿಸ್ ವಿಲ್ ಬಿ ಡನ್. ಇದನ್ನು ಸ್ಟ್ರೈನ್ ಮಾಡಿ ಫುಲ್ಲು ನೀರನ್ನ ತೊಳಿಬೇಕು. ಫಸ್ಟು ಪನ್ನೀರನ್ನ ಒಂದು ಸ್ಟ್ರೈನರ್ ತೊಗೊಂಡು ಅದರಲ್ಲಿ ವಾಟರು ಮತ್ತು ಈ ಮಲೈ ಥರ ಇದೆಯಲ್ವ ಅದು ಸಪ್ರೇಟ್ ಆಗಬೇಕು. ಸಪ್ರೇಟ್ ಆದಮೇಲೆ ಆ ಪನ್ನೀರನ್ನ ಸ್ವಲ್ಪ ನೀಟಾಗಿ ತೊಳೆದ್ಬಿಟ್ಟು ಒಂದು ಟೈಟ್ ಟ್ರಾನ್ಸ್ಪರೆಂಟ್ ಮಲ್ಮಲ್ ಕ್ಲಾತ್ ಬರುತ್ತಲ್ವ ಅದಕ್ಕೆ ಪನ್ನೀರನ್ನ ಹಾಕಿಬಿಡಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಟೈಟಾಗಿ ಯು ಹ್ಯಾವ್ ಟು ಟೈ ಇಟ್. ಅದಾದಮೇಲೆ ಅದ್ರ ಮೇಲೆ ಒಂದು ವೆಯ್ಟ್ ಇಟ್ಬಿಟ್ರೆ ಪನ್ನೀರ್ ರೆಡಿ ಆಗತ್ತೆ. ಸೊ ಫೈನಲ್ ಔಟ್ಪುಟ್ ಹೇಗೆ ಬರುತ್ತೆ ನೋಡೋಣ. ಓಕೆ ಫ್ರೆಂಡ್ಸ್, ಇವಾಗ ಬ್ರೇಕ್ಫಾಸ್ಟ್ ಟೈಮ್ ಆಗಿದೆ. ಸೊ ನಂದು ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಅವಕಾಡೋ ಟೋಸ್ಟು.
ವೆರಿ ಸಿಂಪಲ್ ಅವಕಾಡೋ ಟೋಸ್ಟ್ ಮಾಡೋದು ನನ್ನ ಫೇವ್ರೆಟ್ ಬ್ರೇಕ್ಫಾಸ್ಟು. ಇದಕ್ಕೆ ನೀಟಾಗಿ ಅವಕಾಡೋನ ಕಟ್ ಮಾಡಿಕೊಂಡು ಆನಿಯನ್ಸು, ಸಾಲ್ಟು, ಅದಾದಮೇಲೆ ಪೆಪ್ಪರ್ ಪೌಡರು. ಸೊ ಇದನ್ನು ಹಾಕ್ಬಿಟ್ಟು ಈ ಥರ ಸ್ವಲ್ಪ ಬ್ರೆಡ್ನ ಟೋಸ್ಟ್ ಮಾಡ್ಕೊಂಬಿಟ್ಟು ಈ ಥರ ಸ್ಪ್ರೆಡ್ ಮಾಡಿದ್ರೆ ಅವಕಾಡೋ ಟೋಸ್ಟ್ ರೆಡಿ. ಮೈ ಫೇವ್ರೆಟ್ ಬ್ರೇಕ್ಫಾಸ್ಟು. ಆಮೇಲೆ ಒಂದು ಸ್ಕ್ರ್ಯಾಂಬಲ್ಡ್ ಎಗ್ ತೊಗೊಂಡಿದ್ದೀನಿ ಆ್ಯಂಡ್ ಜಸ್ಟ್ ಸಿಂಪಲ್ ಸ್ಕ್ರ್ಯಾಂಬಲ್ಡ್ ಎಗ್ಗು. ಇದು ನನ್ನ ಹಸ್ಬೆಂಡ್ದು ಗಂಜಿ. ಅದಾದಮೇಲೆ ಅಂದರೆ ಇಟ್ ಈಸ್ ಮಿಲ್ಲೆಕ್ಸ್ ಗಂಜಿ. ಹೇಳಬೇಕಂದ್ರೆ ನಾನು ನೆಕ್ಸ್ಟ್ ಯಾವಾಗಾದರೂ ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಇಟ್ ಈಸ್ ವೆರಿ ಗುಡ್ ಫಾರ್ ಯುವರ್ ಹೆಲ್ತ್ ಆ ಗಂಜಿ. ಅದಾದಮೇಲೆ ಇದು ನಾನು ತೋರಿಸಿದ್ನಲ್ವ ಪನ್ನೀರು, ಅದು ರೆಡಿ ಆಗಿದೆ. ಸೊ ಇಟ್ ಇಸ್ ಟೇಕನ್ ದಿಸ್ ಶೇಪ್. ಆಮೇಲೆ ನಾವು ಇದನ್ನು ನೀಟಾಗಿ ಕುಕ್ ಮಾಡ್ಕೋಬೋದು. ನಾನು ತೋರಿಸ್ತೀನಿ ಕುಕ್ ಮಾಡಿಬಿಟ್ಟು. ಸೊ ಮೈ ಬ್ರೇಕ್ಫಾಸ್ಟ್ ಈಸ್ ರೆಡಿ. ಜಸ್ಟ್ ಇವಾಗ ತಿನ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಇವಾಗ ನನ್ನ ಡೇ ಏನಾಗತ್ತೆ ಅಂತ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಇಬ್ರು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಆಟ ಆಡ್ಕೋತಾ ಇದ್ದಾರೆ. ಸೊ ಆದ್ವಿಕ್, ಹಾಯ್ ಆದ್ವಿಕ್. ಸೊ ಕಾಂಟಿನೆಂಟ್ಸ್ ಹೇಳಮ್ಮ, ಕಾಂಟಿನೆಂಟ್ಸ್ ನೇಮ್. Africa, North America, South America, Antarctica, ಅಂಟಾರ್ಟಿಕಾ, ಆಸ್ಟ್ರೇಲಿಯಾ. ಲಕ್ಷ್ ನೋಡಿ, ಅವನು ಹೆಡ್ ಸ್ಟ್ಯಾಂಡ್ ಮಾಡಬೇಕು ಅಂತ ನೋಡಿ ಟ್ರೈ ಮಾಡ್ತಾ ಇದ್ದಾನೆ ಅನ್ಸತ್ತೆ ಇವಾಗ್ಲೇ. ಲಕ್ಷ್, ಲಕ್ಷ್, ಹಾಯ್ ಹಾಯ್ ಚಿನ್ನಿ. ಸೊ ಇವರಿಬ್ರು ಅವ್ರ ಪಾಡ್ಗೋರು ಆಟ ಆಡ್ಕೋತಾರೆ. ಆಟ ಆಡ್ಕೊಂಡು ಊಟ ಮಾಡಿಸೋ ಟೈಮ್ ಆಗತ್ತೆ ಇನ್ನೇನು ಸ್ವಲ್ಪ ಹೊತ್ತು. ಇಬ್ರಿಗೂ ಊಟ ಮಾಡಿಸ್ಬೇಕು. ನೋಡಿ ಕುಕ್ಕರ್ ವಿಷಲ್ ಕೇಳಿಸ್ತಾ ಇದೆ ಅನ್ಸತ್ತೆ. ಪೊಂಗಲ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಲಂಚ್ ಏನು ಅಂತ ಅಂದರೆ ಪೊಂಗಲ್. ಸೊ ಫ್ರೆಂಡ್ಸ್ ಲಂಚ್ ರೆಡಿ ಆಗಿದೆ. ಪೊಂಗಲ್, ಅದಕ್ಕೆ ಪೀನಟ್ ಚಟ್ನಿ, ಆಮೇಲೆ ಫೈಬರ್ಗೆ ಕುಕುಂಬರು, ಆಮೇಲೆ ನಾನು ಫ್ರೆಶ್ ಆಗಿ ಪ್ರಿಪೇರ್ ಮಾಡಿದ್ನಲ್ಲ ಪನ್ನೀರು, ಜಸ್ಟ್ ಪನ್ನೀರ್ ಬುರ್ಜಿ ಥರ ಮಾಡಿದ್ದೀನಿ. ಇದು ಮಿಕ್ಸ್ ಸ್ಪ್ರೌಟ್ಸ್. ದಿಸ್ ಈಸ್ ಅ ಬ್ಯಾಲೆನ್ಸ್ಡ್ ಡಯಟ್. ಸೊ ಇವಾಗ ನಾನು ಊಟ ಮಾಡಬೇಕು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ಸೊ ಇವಾಗ ಆಚೆ ಹೊರಟಿದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ಭಾರತೀಯ ಸಿಟಿ ಮಾಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಯಾಕೆ ಅಂತ ಅಂದರೆ ಮಕ್ಕಳಿಗೆ ಪ್ಲೇ ಝೋನ್ ಇದೆ. ಆದ್ವಿಕ್ ತುಂಬ ಸಲ ಪ್ಲೇ ಝೋನ್ ಆಡಿದ್ದಾನೆ, ಬಟ್ ಲಕ್ಷು ಆಡಿಲ್ಲ. ದಿಸ್ ಈಸ್ ಹಿಸ್ ಫಸ್ಟ್ ಟೈಮ್ ಆ್ಯಂಡ್ ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಸಿ ಅವ್ನು ಹೇಗೆ ಆಡ್ತಾನೆ, ಹೇಗೆ ಅವನದು ರಿಯಾಕ್ಷನ್ಸ್ ಎಲ್ಲ ಪ್ಲೇ ಏರಿಯಾ ನೋಡಿಬಿಟ್ಟು. ಬಟ್ ತುಂಬಾ ಟ್ರಾಫಿಕ್ ಇದ್ದಂಗಿದೆ. ಗೊತ್ತಿಲ್ಲ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ, ನೋಡೋಣ. ಓಕೆ ಗೈಸ್, ಇವಾಗ ತಾನೇ ರೀಚ್ ಆದ್ವಿ. ಟೈಮ್ ಇಸ್ ಆಲ್ರೆಡಿ 7:30. ಸೊ ತುಂಬಾ ಟ್ರಾಫಿಕ್ ಇತ್ತು, ಅದಕ್ಕೆ ಲೇಟಾಗಿ ರೀಚ್ ಆಗಿದ್ದೀವಿ. ಫಸ್ಟು ಇವಾಗ ಕಿಡ್ಸ್ ಪ್ಲೇ ಝೋನ್ಗೆ ಹೋಗ್ತೀವಿ, ಆಮೇಲೆ ನೋಡೋಣ ಏನೇನು ಮಾಡ್ತೀವಿ ಅಂತ. ಮಾಲ್ ತುಂಬಾ ಕ್ರೌಡ್ ಇರಲಿಲ್ಲ. ಇಟ್ ವಾಸ್ ಆ್ಯಕ್ಚುಲಿ ಫ್ರೀ ಆಗಿತ್ತು. ವೀಕೆಂಡಲ್ಲಿ ಯೂಶ್ವಲಿ ತುಂಬಾ ಪ್ಯಾಕ್ಡ್ ಆಗಿರತ್ತಲ್ವ, ಬಟ್ ಇದು ಸ್ವಲ್ಪ ಕ್ರೌಡ್ ಕಮ್ಮಿ ಇತ್ತು. ಅದಕ್ಕೆ ವಿ ಪ್ರಿಫರ್ ಕಮ್ಮಿಂಗ್ ಟು ಭಾರತೀಯ ಸಿಟಿ ಮಾಲ್. ಅದಾದಮೇಲೆ ಅಪ್ಪ ಮಕ್ಕಳು ನೋಡಿ ಹೆಂಗೆ ಹೋಗ್ತಾ ಇದ್ದಾರೆ. ಇಟ್ ಲುಕ್ಸ್ ಕ್ಯೂಟ್ ನೋಡೋದಕ್ಕೆ. ಅದಾದಮೇಲೆ ರೆಸ್ಟೋರೆಂಟ್ಸ್ಗಳೂ ಇತ್ತು, ಬಟ್ ನಮಗೆ ಟೈಮ್ ಇರಲಿಲ್ಲ ಚೆಕ್ಔಟ್ ಮಾಡೋಕ್ಕೆ. ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತಲ್ವ, ಸೊ ಅದಕ್ಕೆ ನಮಗೆ ಟೈಮ್ ಇರಲಿಲ್ಲ. ನೆಕ್ಸ್ಟ್ ಯಾವಾಗಾದರೂ ಫ್ರೀ ಮಾಡ್ಕೊಂಡು ಬರೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ, ಯಾಕಂದರೆ ಹೋಗಿದ್ದೆ ಲೇಟ್ ಆಗಿತ್ತಲ್ವ, ಅದಕ್ಕೇ. ಸೊ ಫ್ರೆಂಡ್, ನಾವು ಪ್ಲೇ ಝೋನ್ ರೀಚ್ ಆದ್ವಿ. ನೀವು ನೋಡ್ತಾ ಇರ್ಬೋದು, ನಾವು ಎಂಟರ್ ಆಗ್ತಾ ಇದ್ದೀವಿ. ಸೊ ಅಲ್ಲಿ ಕೌಂಟರ್ ಇರುತ್ತೆ. ಕೌಂಟರ್ ಹೋಗಿದ ತಕ್ಷಣ ದೆಲ್ ಗಿವ್ ಯು ಅ ಕಾರ್ಡ್ ಕೊಟ್ಟಿದ ತಕ್ಷಣ ನಾವು ಅದರಲ್ಲಿ ಮನಿ ಲೋಡ್ ಮಾಡಬೇಕು. ಮನಿ ಲೋಡ್ ಮಾಡಿದ್ರೆ ವಿಲ್ ಬಿ ಅಲೌಡ್ ಟು ಎಂಟರ್ ದ ಪ್ಲೇ ಝೋನ್. ಇದು ಒಂದು ಫಸ್ಟ್ ಟೈಮು ಪ್ಲೇ ಏರಿಯಾನಲ್ಲಿ. ಅವನಿಗೆ ಗೊತ್ತಾಗ್ತಾ ಇಲ್ಲ ಪಾಪ ಏನು ಮಾಡಬೇಕು ಅಂತ. ಬಾಲ್ ಟಚ್ ಮಾಡ್ತಾರೆ, ಫುಲ್ಲು ನೋಡ್ತಾ ಇದ್ದಾನೆ. ಲಕ್ಷ್, 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 ಹಾಯ್. ಸೊ ಫ್ರೆಂಡ್ಸ್, ಇದಕ್ಕೆ ನಾವು ಪೇ ಮಾಡಿರೋದು 1000 rupees. ಸೊ 1000 rupeesಗೆ ಇಬ್ರು ಮಕ್ಕಳು ಅಲೋ ಇದ್ದಾರೆ.
30 ಮಿನಿಟ್ಸ್ ನಾವು ಆಟ ಆಡ್ಬೋದು. ಆ್ಯಂಡ್ ಒನ್ ಪೇರೆಂಟ್ ಇಸ್ ಅಲೋಡ್. ಲಕ್ಷ ಅವನ ಪಾಡ್ಗೆ ಅವ್ನು ಅಲ್ಲಿಂದ ನಡ್ಕೊಂಡು ಬರ್ತಾ ಇದ್ದಾನೆ. ಸೊ ಅವನಿನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾನೆ. ಅವ್ನಿಗೆ ಇನ್ನ ಇದೇನು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಸ್ಟಿಲ್ ಎಕ್ಸ್ಪ್ಲೋರಿಂಗ್, ಸ್ಲೋ ಆಗಿ ಎಕ್ಸ್ಪ್ಲೋರ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾನೆ. ಲಕ್ಷ್ ಥ್ರೋ ದ ಬಾಲ್. ಅವ್ರ ಅಣ್ಣ ನೋಡಿ ಫುಲ್ ಕಾಂಟ್ರಾಸ್ಟ್. ಅವ್ನು ಫುಲ್ ಎಲ್ಲಾನು ಆಟ ಆಡ್ಕೊತಾ ಇದ್ದಾನೆ. ಈಸ್ ಎಂಜಾಯ್. ಆದಿ, ಆರ್ ಯು ಎಂಜಾಯ್? ಚಿನಿ, ಡೋಂಟ್ ಥ್ರೋ. ಇವಾಗ ಒಂದೊಂದೇ ಬಾಲ್ ಎತ್ತು ಹಾಕ್ತಾ ಇದ್ದಾನೆ. ಓ, ಮೇಲೊಟ್ಟೋಯ್ತು ಚಿನ್ನಿ. ಯು ಪುಟ್ ಒನ್ ಮೋರ್ ಬಾಲ್. ಆಗ್ತಾನ ನೋಡೋಣ ಇರಿ ಬಾಲು. ಲಕ್ಷ್ ಚಿನಿ ಲಕ್ಷ್. ಅಯ್ಯೋ, ಲಕ್ಷ್ ಅವನ್ಗೆ ತುಂಬಾ ಖುಷಿ ಆಗ್ತಾ ಇದೆ, ನಗ್ತಾ ಇದ್ದಾನೆ, ಎಂಜಾಯ್ ಮಾಡ್ತಾ ಇದ್ದಾನೆ ಅನ್ಸತ್ತೆ. ಅವರಪ್ಪ ಅಲ್ಲಿಂದ ಬಾಲ್ ಎಸಿತಾ ಇದ್ದಾರೆ, ಅದಕ್ಕೆ ಅವರು ನೋಡಿ ನಗ್ತಾ ಇದ್ದಾರೆ ಅವರು. ಸೊ ನೀವಿಲ್ಲಿ ನೋಡ್ಬೋದು ಆದ್ವಿಕು ಲಕ್ಷು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದಾರೆ ಬಾಲ್ ಪಿಟ್ಟಲ್ಲಿ ಆಡ್ಬಿಟ್ಟು. ಮತ್ತು ಆದ್ವಿಕ್ ವಾಂಟ್ಸ್ ಟು ಪ್ಲೇ ವಿಡಿಯೋ ಗೇಮು ಮತ್ತು ಬೈಕ್ ರೈಡ್ ಅಂತೆ. ಅದೆಲ್ಲ ಆಡಿ ಮುಗಿಸ್ಕೊಂಡು ವಿಲ್ ಗೋ ಫಾರ್ ಡಿನ್ನರ್ನ ಫುಡ್ ಕೋರ್ಟಲ್ಲೇ ಮಾಡಬೇಕು ಅಂತ ಇದ್ದೀವಿ. ಸೊ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಹೊರಡೋದು. ಫ್ರೆಂಡ್ಸ್, ಈಗ ನಾವು ಆಟ ಎಲ್ಲ ಮುಗಿಸ್ಕೊಂಡು ಫುಡ್ ಕೋರ್ಟಿಗೆ ಬಂದಿದ್ದೀವಿ. ಇಲ್ಲಿ ಊಟ ಮುಗಿಸ್ಕೊಂಡು ಇನ್ನು ಮನೆಗೆ ಹೋಗ್ಬಿಟ್ಟು ಸ್ಕಿನ್ ಕೇರು ಫ್ರೆಶನ್ ಅಪ್ ಆಗಿಬಿಟ್ಟು ಇನ್ನು ಮಲ್ಕೊಳ್ಳೋದು. ಐ ಹೋಪ್ ನಾನು ಬೆಳಗ್ಗೆಯಿಂದ ಮಾಡಿರೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ. ಇನ್ ಕೇಸ್ ಇಷ್ಟ ಆಗಿದ್ರೆ ಗೊತ್ತಲ್ವಾ ನಿಮ್ಗೆ ಏನು ಮಾಡಬೇಕು ಅಂತ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಬಾಯ್, ಗುಡ್ ನೈಟ್.